ನಗರದ ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ಆಸಕ್ತಿ ತೋರದೆ ನಿಷ್ಕ್ರಿಯವಾಗಿರುವ ಮಡಿಕೇರಿ ನಗರಸಭಾ ಆಡಳಿತ ಮಂಡಳಿಗೆ ವಿಪಕ್ಷ ಎಸ್ಡಿಪಿಐ ಎಚ್ಚರಿಕೆಯ ಸಂದೇಶ ನೀಡಲು ಮುಂದಾಗಿದೆ. ಕಳೆದ 6 ತಿಂಗಳಿಂದಲೂ ಸಾಮಾನ್ಯ ಸಭೆ ನಡೆಸದೆ ಕಾಲಹರಣ ಮಾಡುತ್ತಿರುವ ಆಡಳಿತ ಪಕ್ಷದ ನಡೆಯನ್ನು ಖಂಡಿಸಿ ಪೌರಸಭಾ ನಿಯಮಗಳ ಪ್ರಕಾರವೇ ಸ್ವತಃ ಸಾಮಾನ್ಯ ಸಭೆ ಕರೆಯಲು ಪಕ್ಷ ಸಜ್ಜಾಗಿದೆ. ಈ ಬಗ್ಗೆ ನಗರಸಭಾಧ್ಯಕ್ಷರಿಗೆ ಪತ್ರ ಮುಖಾಂತರ ಮಾಹಿತಿ ನೀಡಲಾಗಿದೆ ಎಂದು ಎಸ್ಡಿಪಿಐ ಸದಸ್ಯ ಅಮೀನ್ ಮೊಯ್ಸಿನ್ ಹೇಳಿಕೆ ನೀಡಿದ್ದಾರೆ. 6 ತಿಂಗಳಲ್ಲಿ ಕೇವಲ 1 ಸಭೆ ಕರೆಯಲಾಗಿದ್ದು ಕಾಯ್ದೆ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ. ಇದರಿಂದಾಗಿ ನಗರದಲ್ಲಿ ಯಾವುದೇ ಅಭಿವೃದ್ಧಿ ನಡೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವಾರದೊಳಗೆ ಸಾಮಾನ್ಯ ಸಭೆ ಕರೆಯದಿದ್ದಲ್ಲಿ ಪೌರಸಭೆಗಳ ನಿಯಮದಡಿ ಅಭಿವೃದ್ಧಿ ದೃಷ್ಟಿಯಿಂದ ತಾವೇ ಸಾಮಾನ್ಯ ಸಭೆ ಕರೆಯುವುದಾಗಿ ನಗರಸಭಾಧ್ಯಕ್ಷರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಲಾಗಿದೆ ಎಂದು ಅಮೀನ್ ಮೊಯ್ಸಿನ್ ತಿಳಿಸಿದರು. ಹಿಂದೆಂದೂ ಕಂಡರಿಯದ ಆಡಳಿತ ವೈಫಲ್ಯಕ್ಕೆ ಈಗಿನ ಬಿಜೆಪಿ ಆಡಳಿತ ಮಂಡಳಿ ಕಾರಣವಾಗಿದೆ. ಮೊದಲ ಅವಧಿಯಲ್ಲೂ ಅನಿತಾ ಪೋಯ್ಯ ಸಾರಥ್ಯದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. 2ನೇ ಅವಧಿಯಲ್ಲೂ ಜನಕಲ್ಯಾಣದ ಜನರ ನಿರೀಕ್ಷೆ ಹುಸಿಯಾಗಿದೆ. ಸಾಮಾನ್ಯ ಸಭೆ ಕರೆಯಲು ಅಧ್ಯಕ್ಷರಿಗೆ ಯಾವುದೇ ಆಸಕ್ತಿ ಇಲ್ಲ. ರಸ್ತೆಗಳು ಗಬ್ಬೆದ್ದಿವೆ, ಚರಂಡಿಗಳು ತುಂಬುತ್ತಿವೆ, ಬೀದಿ ದೀಪ ವ್ಯವಸ್ಥೆ ಗಬ್ಬೆದ್ದಿದೆ. ನಗರೋತ್ಥಾನ ಯೋಜನೆಯ 30% ಕಾಮಗಾರಿಗಳು ಮಾತ್ರ ಆಗಿದ್ದು ಬಹುತೇಕ ಉಳಿದುಕೊಂಡಿವೆ. ಗುತ್ತಿಗೆದಾರರ ಮನವೊಲಿಸಿ ಕಾಮಗಾರಿ ನಿರ್ವಹಿಸುವ ಅಥವಾ ನಿರ್ಲಕ್ಷ್ಯ ವಹಿಸಿದವರನ್ನು ಕಪ್ಪುಪಟ್ಟಿಗೆ ಸೇರಿಸುವ ಸಾಮರ್ಥ್ಯವೂ ಇಲ್ಲದಂತಾಗಿದೆ ಎಂದು ಮೊಯ್ಸಿನ್ ಆರೋಪಿಸಿದರು. ಬಹುಶಃ ನಗರಸಭೆಯ ಈ ಅವಧಿಯ ಆಡಳಿತವನ್ನು ತಾವೆಲ್ಲರೂ ಸಾಕ್ಷೀಕರಿಸಿದ್ದೀರಿ. ಜನರಿಗೆ ಆಡಳಿತ ಅವಧಿಯ ವೈಫಲ್ಯ ತುಂಬ ಚಿರಪರಿಚಿತವಾಗಿದೆ. ವಿಶೇಷವಾಗಿ 2021-26ನೇ ಸಾಲಿನ ಆಡಳಿತ ಅವಧಿಯಲ್ಲಿ ನಗರಸಭೆ ಎಂದೂ ಕಂಡರಿಯದಂತಹ ಕುಂಠಿತ ಅಭಿವೃದ್ಧಿಯನ್ನು ಇವತ್ತು ಆಡಳಿತದಲ್ಲಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷತೆ ಏನಿದೆ ಅದು ಸಂಪೂರ್ಣವಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ವೈಫಲ್ಯತೆಯನ್ನು ಕಂಡಿದೆ. ವಿಶೇಷವಾಗಿ ನಗರದ ಅಭಿವೃದ್ಧಿಯ ವಿಚಾರಧಾರೆಗಳನ್ನು ಬಹು ಮುಖ್ಯವಾಗಿ ಚರ್ಚಿಸಿ ಆ ವಿಚಾರಧಾರೆಗಳಲ್ಲಿ ಬಹಳಷ್ಟು ಸಕಾರಾತ್ಮಕವಾಗಿರ್ತಕ್ಕಂತಹ ಚಿಂತನೆ ಸಭೆಗಳನ್ನು ಮಾಡಬೇಕಾಗಿರ್ತಕ್ಕಂತಹ ನಗರಸಭೆಯ ಆಡಳಿತ ಪಕ್ಷವು ಜನರ ಹಿಡಿಶಾಪಕ್ಕೆ ಇದು ತುತ್ತಾಗ್ತಾ ಇದೆ. ಸ್ವಂತ ಸ್ವಾರ್ಥತೆ, ಸ್ವಂತ ಆಡಳಿತ ಲೋಪ, ಪರಸ್ಪರ ಕಚ್ಚಾಟದಿಂದ ಇವತ್ತು ನಗರಸಭೆಯ ಅಭಿವೃದ್ಧಿ ಶೂನ್ಯಗೆ ಪ್ರಗತಿ ಕಂಡಿರ್ತಕ್ಕಂಥದ್ದು ಎಲ್ಲರಿಗೂ ಭಾಸವಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಮೊದಲನೇ ಅವಧಿಯಲ್ಲಿ ಅನಿತಾ ಪೋಯ್ಯರವರ ಆಡಳಿತ ಅವಧಿಯಲ್ಲಿ ನಗರಸಭೆ ಅಭಿವೃದ್ಧಿಯ ಯಾವ ಪ್ರಗತಿಯೂ ಕೂಡ ಕಂಡರಿಯದಂತಹ ನಗರಸಭೆ 2ನೇ ಅವಧಿಯಲ್ಲಿಯೂ ಕೂಡ ಜನರ ಕಲ್ಯಾಣಕ್ಕಿರ್ತಕ್ಕಂಥ ಚಿಂತನೆಗಳು ನಡೆಯಬಹುದು ಎನ್ನುವಂತಹ ಒಂದು ನಿರೀಕ್ಷೆ ಇದ್ದಾಗ ಅದು ಕೂಡ ಪೂರ್ಣ ಪ್ರಮಾಣದ ಹುಸಿಯಾಗಿದೆ. ಈಗಾಗಲೇ ಅಧಿಕಾರವನ್ನು ಹಿಡಿದು ಏನು ಕಲಾವತಿಯವರು ಅಧಿಕಾರವನ್ನು ಹಿಡಿದು 6 ತಿಂಗಳು ಕಳೆದು 6 ತಿಂಗಳಲ್ಲಿ ಕರ್ನಾಟಕ ಪೌರಸಭೆ ಅಧಿನಿಯಮ 1964 ಪ್ರಕರಣ 47(1) ಪ್ರಕಾರ ಪ್ರತಿ ತಿಂಗಳಿಗೆ ಕನಿಷ್ಠ ಪಕ್ಷ 1 ಸಭೆಯನ್ನು ಮಾಡುವಂಥದ್ದು ಅದು ಕಡ್ಡಾಯವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಆದರೆ ಕಳೆದ 6 ತಿಂಗಳಿನಲ್ಲಿ ಕೇವಲ 1 ಸಾಮಾನ್ಯ ಸಭೆಯನ್ನು ಮತ್ತೊಂದು ವಿಶೇಷವಾಗಿ ತುರ್ತು ಸಭೆಯನ್ನು ಕರೆದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಹೇಳುವಂಥದ್ದನ್ನು ಇವತ್ತು ಅಕ್ಷಮ್ಯ ಜನರ ಮುಂದೆ ಇವತ್ತು ಅದನ್ನು ಸಾಬೀತು ಮಾಡಿದ್ದಾರೆ. ನಗರದಲ್ಲಿ ಎಷ್ಟೋ ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗಿದೆ. ಈಗಾಗಲೇ ಭೀಕರ ಮಳೆಯಿಂದಾಗಿ ಚರಂಡಿಗಳೆಲ್ಲವೂ ಕೂಡ ಇವತ್ತು ತುಂಬಿಕೊಂಡಿದೆ. ಒಳಹರಿಗಿಂತ ಹೊರಹರಿಗಿಂತ ಇರತಕ್ಕಂಥ ಚರಂಡಿಗಳು ಇವತ್ತು ಯಥೇಚ್ಛವಾಗಿ ನಗರದ ಉದ್ದಗಲಕ್ಕೂ ಕಾಣ್ತಾ ಇದೆ. ಇವತ್ತು ಸ್ವಚ್ಛತೆ ಕಡೆಗಳಲ್ಲಿ ನಗರಸಭೆ ವ್ಯಾಪಕವಾಗಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಇವತ್ತು ಬೀದಿ ದೀಪಗಳ ಸಮಸ್ಯೆ ಇವತ್ತು ಯಥೇಚ್ಛವಾಗಿ ಎಲ್ಲ ಬೀದಿಗಳಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ನಗರೋತ್ಥಾನದ ಅನುದಾನ ಕೇವಲ 30% ಮಾತ್ರ ಇವತ್ತು ಕಾಮಗಾರಿ ಆಗಿದೆ ಹೊರತು ಇನ್ನೂ 70% ಕಾಮಗಾರಿ ಇವತ್ತು ಇನ್ನೂ ನಡೆದಿಲ್ಲ. ಗುತ್ತಿಗೆದಾರನನ್ನು ಕರೆದು ಇವತ್ತು ತುರ್ತಾಗಿ ಸಭೆಗಳಿಗೆ ಕರೆದು ಚರ್ಚೆ ಮಾಡಿ
ಅವರಿಗೆ ಅವರ ಲೋಪಗಳನ್ನು ಇವತ್ತು ಪತ್ತೆ ಮಾಡಿ ಗುತ್ತಿಗೆದಾರನಿಗೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಆದರೆ ಅವನ ಕಪ್ಪು ಪಟ್ಟಿಗೆ ಸೇರಿಸಿ, ಇಲ್ಲದಿದ್ದರೆ ಅವನ ಜೊತೆ ಕಾಮಗಾರಿ ಮಾಡಿಸುವಂತಹ ಆ ಒಂದು ಧೈರ್ಯ ಸಂಕಲ್ಪ ಇರಬೇಕಾಗಿರ್ತಕ್ಕಂಥ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇನ್ನು ಎಲ್ಲಾದರೂ ಇನ್ನು 1 ವರ್ಷ ಕಳೆದ ನಂತರ ಇನ್ನು ನಗರೋತ್ಥಾನದ ಹಣ ಕಳೆದ ಅವಧಿಯಲ್ಲಿ ಇದೇ ಅನಿತಾ ಪೂವಯ್ಯ ಅವರ ವೈಫಲ್ಯದಿಂದ ನಗರಸಭೆಯ ನಗರೋತ್ಥಾನ 3ನೇ ಹಂತದ ಹಣ 5 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹಿಂದಕ್ಕೆ ಹೋಗಿದೆ. 5 ಕೋಟಿ ರೂಪಾಯಿ. ಈ ಅವಧಿಯಲ್ಲಿ ನಾಗರಿಕರು ಎಚ್ಚೆತ್ತುಕೊಳ್ಳದಿದ್ದರೆ ಖಂಡಿತವಾಗಿ 20 ಕೋಟಿಯಷ್ಟು ಹಣ ಕಾಮಗಾರಿ ಪ್ರಗತಿ ಕಾಣದೆ ಸರ್ಕಾರಕ್ಕೆ ಹಿಂದಿರುಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇಂತಹ ಪರಿಸ್ಥಿತಿ ಇರೋದ್ರಿಂದ ಆಡಳಿತದಲ್ಲಿ ಇನ್ನು ಒಂದು ನಿಮಿಷವೂ ಕೂಡ ಕಲಾವತಿಯವರು ಹಾಗೂ ಉಪಾಧ್ಯಕ್ಷರು ಮುಂದುವರಿಸುವ ವಿಚಾರದಲ್ಲಿ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಶಕ್ತವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. 3ನೇ ಹಂತದ ನಗರೋತ್ಥಾನ ಕೆಲಸಗಳು ನಿಗದಿತ ಸಮಯಕ್ಕೆ ಆಗದಿರುವುದರಿಂದ 5 ಕೋಟಿ ಅನುದಾನ ಸರ್ಕಾರಕ್ಕೆ ಮರಳಿದೆ. ಇನ್ನೂ ಕೂಡ ಜನರು ಎಚ್ಚೆತ್ತುಕೊಳ್ಳದಿದ್ದರೆ ನಗರದ ಅಭಿವೃದ್ಧಿಗೆ ಮೀಸಲಾದ 20 ಕೋಟಿ ಅನುದಾನವು ವಾಪಸ್ಸಾಗುವ ಸಾಧ್ಯತೆ ಇದೆ ಎಂದ ಅವರು, 4 ವರ್ಷಗಳಿಂದ ನಿವೇಶನ ರಹಿತರ ಪಟ್ಟಿ ಉಳಿದುಕೊಂಡಿದ್ದು ನಗರಸಭೆಯು ಜನರನ್ನು ಇನ್ನಷ್ಟು ಬಡತನಕ್ಕೆ ನೂಕುತ್ತಿದೆ ಎಂದು ಆರೋಪಿಸಿದರು. ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಚುನಾಯಿತರ ಸಭೆ ಕರೆದು ತೀರ್ಮಾನ ಕೈಗೊಳ್ಳಲಾಗುತ್ತಿತ್ತು. ಆದರೆ ಅಧಿಕಾರಿಗಳಿಗೆ ಇರುವ ಜ್ಞಾನ ಚುನಾಯಿತರಿಗೆ ಇಲ್ಲದಂತಾಗಿರುವುದು ವಿಪರ್ಯಾಸ ಎಂದು ಅಮೀನ್ ಮೊಯ್ಸಿನ್ ಹೇಳಿದರು.